ಕೊಲೆಸ್ಟ್ರಾಲ್ ಅನ್ನ ಸೈಲೆಂಟ್ ಕಿಲ್ಲರ್ ಎನ್ನಲಾಗುತ್ತೆ. ಕೊಲೆಸ್ಟ್ರಾಲ್ ಲಿಮಿಟ್ ನಲ್ಲಿದ್ರೆ ಸಮಸ್ಯೆ ಇಲ್ಲ. ಆದರೆ ಅಧಿಕ ಕೊಲೆಸ್ಟ್ರಾಲ್ ಹೃದಯದ ಕಾಯಿಲೆ, ಪಾರ್ಶ್ವವಾಯು ಇತ್ಯಾದಿ ಆರೋಗ್ಯ ಕಾಯಿಲೆಗಳಿಗೆ ಮುಖ್ಯ ಕಾರಣ. ಕೊಲೆಸ್ಟ್ರಾಲ್ನ ಲಕ್ಷಣಗಳು ದೇಹದ ಬೇರೆ ಬೇರೆ ಅಂಗಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಮೊದಲನೇದಾಗಿ ಕ್ಸಾಂಥೋಮಾ. ಇದು ಸ್ಕಿನ್ ಟ್ಯಾಗ್ ಅಥವಾ ನರಹುಲಿಗಳ ರೀತಿ ಕಾಣಿಸುತ್ತೆ. ಬೇಸಿಕಲಿ ಇದು ಚರ್ಮದ ಮೇಲೆ ಆಗುವಂತಹ ಕೊಲೆಸ್ಟ್ರಾಲ್ ಡೆಪಾಸಿಟ್. ನೆಕ್ಸ್ಟ್ ಬರುವಂತದ್ದು ಆರ್ಕಸ್ ಸೆನಿಲಿಸ್. ಇದು ಕಣ್ಣಿನ ಕಾರ್ನಿಯಾ ಭಾಗದ ಸುತ್ತಲೂ ರಿಂಗ್ ರೀತಿ ಕಾಣಿಸುತ್ತೆ. ಇದು ಕೂಡ ಬ್ಯಾಡ್ ಕೊಲೆಸ್ಟ್ರಾಲ್ನ ಲಕ್ಷಣವಾಗಿದೆ. ಇನ್ನು ಉಗುರುಗಳ ಬಣ್ಣದಲ್ಲಿ ಬದಲಾವಣೆ. ಅಧಿಕವಾದ ಕೊಲೆಸ್ಟ್ರಾಲ್ ಉಗುರುಗಳ ಬಣ್ಣ ಬದಲಾವಣೆಗೆ ಅಥವಾ ಮುರಿಯುವಿಕೆಗೆ ಕಾರಣವಾಗುತ್ತೆ. ಉಗುರುಗಳು ನೀಲಿ ಬಣ್ಣಕ್ಕೆ ತಿರುಗಿದರೆ ಕೊಲೆಸ್ಟ್ರಾಲ್ ಅಧಿಕವಾಗಿದೆ ಎಂಬುದರ ಸೂಚನೆಯಾಗಿದೆ. ಪೆರಿಫೆರಲ್ ಆರ್ಟರಿ ಡಿಸೀಸ್. ಕಾಲುಗಳಲ್ಲಿ ನೋವು, ಒತ್ತಡ ಮತ್ತು ದೌರ್ಬಲ್ಯ ಕಾಣಿಸಿಕೊಂಡ್ರೆ ಇದು ಪೆರಿಫೆರಲ್ ಆರ್ಟರಿ ಕಾಯಿಲೆಯ ಸಂಕೇತವಾಗಿರಬಹುದು. ಈ ಕಾಯಿಲೆ ಬರೋದಿಕ್ಕೆ ಅಧಿಕವಾದ ಕೊಲೆಸ್ಟ್ರಾಲ್ ಕಾರಣವಾಗುತ್ತೆ. ಹೀಗಾಗಿ ಆಗಾಗ ಲಿಪಿಡ್ ಪ್ರೊಫೈಲ್ ಪರೀಕ್ಷೆಯನ್ನ ಮಾಡಿಸಿ. ಕೊಲೆಸ್ಟ್ರಾಲ್ ಅಧಿಕವಾಗಿದ್ದಲ್ಲಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ. ಕರಿದ ಆಹಾರ, ಕೊಬ್ಬಿನಂಶ ಇರುವ ಮಾಂಸಾಹಾರದ ಸೇವನೆಯನ್ನ ಕಡಿಮೆ ಮಾಡಿ.